ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಆಶಾ ವ್ಲಾಗ್ಸ್. ಯಾರೇ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ. ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಇವತ್ತು ನಾನು ವೆಜಿಟೇಬಲ್ ತಂದಿದ್ದೆ. ಬೆಳಗ್ಗೆ ವೆಜಿಟೇಬಲ್ ಇತ್ತು, ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನೋಡಿ, ಟೊಮೊಟೊ ಮತ್ತು ಹುಳಿ ಟೊಮೊಟೊ, ಸಿಹಿ ಟೊಮೊಟೊ ಎರಡು ಮಿಕ್ಸಲ್ಲಿ ತಗೊಬರ್ತೀನಿ. ಯಾಕೆಂದರೆ ಒಂದೊಂದು ಸಲ ಸಿಹಿ ಟೊಮೊಟೊ ಬೇಕಾಗುತ್ತೆ, ಒಂದೊಂದು ಸಲ ಹುಳಿ ಟೊಮೊಟೊ ಬೇಕಾಗುತ್ತೆ. ಅದಕ್ಕೋಸ್ಕರ ಎರಡು ಮಿಕ್ಸಲ್ಲಿ ತರ್ತೀನಿ. ಆಮೇಲೆ ಬೀನ್ಸು, ಮಾಮೂಲಿ ಕರಿಬೇವು, ಕೊತ್ತಂಬರಿ ಎಲ್ಲ ತೊಗೊಂಬಿಟ್ರೆ ಆವಾಗಲೇ ಕ್ಲೀನ್ ಮಾಡ್ಕೊಬಿಟ್ರೆ ನಮಗೆ ಅಡುಗೆ ಮಾಡ್ಬೇಕಾದ್ರೆ ಕಷ್ಟ ಅನಿಸಲ್ಲ. ಅದಕ್ಕೋಸ್ಕರ ನಾನು ಬೀನ್ಸ್ ಎಲ್ಲ ತೊಟ್ಟೆಲ್ಲ ಸೋಸ್ಕೊಂಡು ಎಲ್ಲ ಇಟ್ಕೊಂಡೆ. ಆಮೇಲೆ ಕರಿಬೇವೆಲ್ಲ ಸೋಸ್ಕೊತಾ ಇದ್ದೀನಿ. ನೀವು ಯಾವಾಗಲೂ ಬಾಕ್ಸಲ್ಲಿ ಇಡಬೇಕು ಅಂತ ಅಂದರೆ ಒಂದು ನ್ಯೂಸ್ ಪೇಪರ್ ಆಗಲಿ, ಟಿಶ್ಯೂ ಪೇಪರ್ ಆಗಲಿ ಹಾಕಿ ಇಟ್ಟರೆ ನಿಮಗೆ ಅದು ನೀರು ಥರ ಆಗೋದಿಲ್ಲ. ಆವಾಗ ಚೆನ್ನಾಗಿರುತ್ತೆ, ಫುಲ್ಲು ಫ್ರೆಶ್ ಅನಿಸುತ್ತೆ. ಅದೇ ಥರ ನಾನು ಎಲ್ಲ ಬಾಕ್ಸಿಗೂ ಅದೇ ಥರ ಮಾಡ್ತೀನಿ. ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ನಿಮಗೆ ಯಾವ್ದು ಬೇಕೋ ಅದೇ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಆವಾಗ ನಾವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ, ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಏನೂ ಅನಿಸೋದಿಲ್ಲ. ಈ ಥರ ನಾನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗಿಷ್ಟ ಆದರೆ ನೀವು ಆ ಥರ ಮಾಡಿ. ನಾನಿವತ್ತು ನಿಮಗೆ ವೆಡ್ನಸ್ಡೇ ಬುಧವಾರ ನಾನು ಮಧ್ಯಾಹ್ನದಿಂದ ವ್ಲಾಗ್ ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ಊಟಕ್ಕೋಸ್ಕರ ನಾನು ಮೊಟ್ಟೆ ಕೋಳಿ ಸಾಂಬಾರು ಮಾಡ್ತಾಯಿದ್ದೀನಿ. ನೀವು ಈ ಥರ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ ಈ ಥರ ಸಾಂಬಾರು. ನಾನು 1 kg ಮೊಟ್ಟೆ ಕೋಳಿ ತೊಗೊಂಡಿದ್ದೀನಿ. ಅದರಲ್ಲಿ ಸಪ್ರೇಟು ಮೊಟ್ಟೆದು ಎಲ್ಲ ಸಪ್ರೇಟ್ ಇಟ್ಟಿರ್ತಾರೆ, ಆಮೇಲೆ ಚಿಕನ್ನು ಸಪ್ರೇಟ್ ಇರುತ್ತೆ. ನೋಡಿ, ಈ ಥರ ನಾನು ಕಟ್ ಮಾಡಿಸ್ಕೊಂಬಂದಿದ್ದೀನಿ. ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ ಸಾಂಬಾರು, ತುಂಬ ಟೇಸ್ಟಾಗಿರುತ್ತೆ. ನಾನು ಯಾವಾಗಲೂ ಸಾಂಬಾರು ಮಾಡೋದಾದರೆ ಇದೇ ಥರ ಮಾಡ್ತೀನಿ. ಈ ಮಾಮೂಲಿ ಫ್ರೈ, ಕಬಾಬು ಮತ್ತು ಬಿರಿಯಾನಿ ಇದೆಲ್ಲ ಬೇರೆ ಥರ ಮಾಡ್ತೀನಿ. ಅದನ್ನೆಲ್ಲ ನಿಮಗೆ ಬೇಕು ಅಂತ ಅಂದರೆ ನೀವು ಒಂದ್ಸಲಿ ಕಮೆಂಟ್ ಬಾಕ್ಸಲ್ಲಿ ಹೇಳಿದ್ರೆ ನಾನು ನಿಮಗೆ ನೆಕ್ಸ್ಟ್ ಸಲ ನಾನು ನಿಮಗೆ ಅದೇ ಥರ ಅಡುಗೆ ಮಾಡಿ ತೋರಿಸ್ತೀನಿ. ನಾನು ನಿಮಗಿವಾಗ ಮೊಟ್ಟೆ ಕೋಳಿ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನೋಡಿ, ನಾನು ಈ ಥರ ಪ್ಯಾನ್ ತೊಗೊಂಡಿದ್ದೀನಿ. ಪ್ಯಾನ್ ತೊಗೊಂಡು ಒಂದು ದಪ್ಪದಾದು ಗೆಡ್ಡೆ ಈರುಳ್ಳಿ ತೊಗೊಳ್ಳಿ. ಈ ಥರ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಫುಲ್ಲು ಫ್ರೈ ಮಾಡ್ಕೊಳ್ಳಿ. ನೀವೇನು ಸಣ್ಣದಾಗಿ ಉತ್ತಿಸ್ಬೇಕು ಅಂತ ಅವಶ್ಯಕತೆ ಇಲ್ಲ. ನೀವು ದಪ್ಪ ಬೇಕಾದ್ರೆ ಕುಯ್ಕೊಂಡ್ರೂ ಆಗುತ್ತೆ. ಇದನ್ನು ರುಬ್ಕೋಬೇಕಲ್ವಾ, ಮಿಕ್ಸಿ ಮಾಡಬೇಕು. ಅದಕ್ಕೋಸ್ಕರ ನೀವು ಈ ಥರ ಮಾಡ್ಕೊಳ್ಳಿ. ಈ ಥರ ಫ್ರೈ ಮಾಡ್ಕೊಳ್ಳಿ. ಒಂದು ಗೆಡ್ಡೆ ನೀವು ನೋಡಿ ಕ್ವಾಂಟಿಟಿ, ನೀವು 2 kg ತೊಗೊಂಡ್ರೆ ಚಿಕನ್ನು ಕ್ವಾಂಟಿಟಿ 2 ಗೆಡ್ಡೆ ಈರುಳ್ಳಿ ಹಾಕ್ಕೊಳ್ಳಿ. ಆ ಥರ ಮಾಡ್ಕೊಳ್ಳಿ, ಓಕೆನಾ. ಇವಾಗ ಬೆಳ್ಳುಳ್ಳಿ, ಶುಂಠಿ ನೋಡಿ, ಒಂದು ದೊಡ್ಡ ಗೆಡ್ಡೆ ಬೆಳ್ಳುಳ್ಳಿ ತೊಗೊಳ್ಳಿ. ಶುಂಠಿ ಸ್ವಲ್ಪ ಕಮ್ಮಿ ತೊಗೊಳ್ಳಿ, ಯಾಕೆಂದರೆ ವಾಸನೆ ಬರುತ್ತೆ. ನಿಮಗೆ ಅವತ್ತೇ ಹೇಳಿದ್ದೀನಿ, ಜಾಸ್ತಿ ಶುಂಠಿ ಹಾಕಿದ್ರೆ ಸ್ಮೆಲ್ ಬರುತ್ತೆ, ಬೆಳ್ಳುಳ್ಳಿ ಹಾಕಿದ್ರೆ ಟೇಸ್ಟ್ ಬರುತ್ತೆ. ನೋಡಿ, ಆ ಥರ ಮಾಡ್ಕೊಳ್ಳಿ, ಓಕೆನಾ. ನೋಡಿ, ಇವಾಗ ಚಕ್ಕೆ ಹಾಕ್ಕೊಂಡಿದ್ದೀನಿ. ನೀವು ಚಕ್ಕೆ ಪೌಡ್ರ್ ಆದರೆ ಯೂಸ್ ಮಾಡ್ಕೋಬೋದು. ನಾನು ಎಲ್ಲದಕ್ಕೂ ಮಿಕ್ಸಲ್ಲಿ ನಾನು ಆಯಲಲ್ಲಿ ಚಕ್ಕೆ, ಆಮೇಲೆ ಲವಂಗ, ನೋಡಿ ಲವಂಗ ಒಂದು 4 ಲವಂಗ, ಒಂದು 4 ಲವಂಗ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೀವು ಫ್ರೈ ಮಾಡಿ ರುಬ್ಬೋದ್ರಿಂದ ಟೇಸ್ಟ್ ಬೇರೆ ಇರುತ್ತೆ, ಮಾಮೂಲಿ ಮಿಕ್ಸಿಲಿ ರುಬ್ಬೋದ್ರಿಂದ ಟೇಸ್ಟ್ ಬೇರೆಯೇ ಇರುತ್ತೆ. ನೋಡಿ, ಇವಾಗ ಟೊಮೊಟೊ ಹಾಕ್ಕೊಳ್ಳಿ. 1 ಟೊಮೊಟೊ ಹಾಕ್ಕೊಳ್ಳಿ ಸಾಕು. ಒಂದು ಮೀಡಿಯಮ್ ಆಗಿರೋದು ಟೊಮೊಟೊ ತೊಗೊಳ್ಳಿ ಅಷ್ಟೇ. ಯಾಕಂದರೆ ಹುಳಿ ಟೊಮೊಟೊ ಹಾಕಬೇಡಿ, ಇದು ಚಿಕನ್ ಸಾಂಬಾರು ಆಗಿರೋದ್ರಿಂದ ಸಾಂಬಾರೆಲ್ಲ ಹುಳಿ ಆಗುತ್ತೆ. ಅದಕ್ಕೋಸ್ಕರ ನೀವು ಸಿಹಿ ಟೊಮೊಟೊನೇ ತೊಗೊಳ್ಳಿ, ಓಕೆನಾ. ನೋಡಿ, ಆಯಿಲಲ್ಲಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಕೊತ್ತಂಬರಿ ತೊಗೊಳ್ಳಿ. ಕೊತ್ತಂಬರಿನೇ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿ, ಆಮೇಲೆ ಇನ್ನೂ ಸ್ವಲ್ಪ ಉತ್ತರಿಸ್ಬಿಟ್ಟು ಸಾಂಬಾರಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಫ್ರೈ ಮಾಡಿ ಚೆನ್ನಾಗೆ ಫುಲ್ಲು ಎಣ್ಣೆ ಫ್ರೈ ಮಾಡಾದ್ಮೇಲೆ ಗ್ಯಾಸ್ ಆಫ್ ಮಾಡಿ. ಗ್ಯಾಸ್ ಆಫ್ ಮಾಡಿಬಿಟ್ಟು ನೀವು ಕಾಯಿ ತುರಿ ಹಾಕಬೇಕು, ಓಕೆನಾ. ಗ್ಯಾಸು ಫ್ಲೇಮ್ ಆಫ್ ಮಾಡಿ ನೀವು ಕಾಯಿ ತುರಿ ಹಾಕಿ, ಇಲ್ಲಾಂದರೆ ಅದೆಲ್ಲ ಒಂಥರ ಟೇಸ್ಟ್ ಹೋಗ್ಬಿಡ್ತದೆ. ಅದೇ ಬಿಸಿ ಇರುತ್ತಲ್ಲ, ಅದಕ್ಕೆ ಕಾಯಿ ತುರಿ ನೋಡ್ಕೊಳ್ಳಿ. ನಿಮಗೆ ಸಾಂಬಾರು ಜಾಸ್ತಿ ಬೇಕು ಅಂದರೆ ಕಾಯಿ ತುರಿ ಜಾಸ್ತಿ ಹಾಕ್ಕೊಳ್ಳಿ. ಸ್ವಲ್ಪ ಸಾಂಬಾರು ಸಾಕು ಅಂದರೆ ನೀವು ಸ್ವಲ್ಪ ಹಾಕ್ಕೋಬೋದು, ಒಂದು ಅರ್ಧ ಬೌಲಷ್ಟು ಹಾಕ್ಕೊಳ್ಳಿ, ಓಕೆನಾ. ನೋಡಿ, ಅದು ತಣ್ಣಗಾಗಲಿ ಅಷ್ಟೊತ್ತಿಗೆ ನಾವು ಚಿಕನ್ನ ಇವಾಗ ಇದು ಮಾಡ್ಕೊಳ್ಳೋಣ, ಓಕೆನಾ. ಎಣ್ಣೆ ಹಾಕ್ಕೊಳ್ಳಿ. ನೀವು ನಿಮಗೆ ಎಷ್ಟು ಬೇಕಷ್ಟು ಆಯಿಲ್ ಹಾಕ್ಕೊಳ್ಳಿ. ನಾನು ಕಮ್ಮಿ ಹಾಕ್ತೀನಿ, ಯಾಕೆಂದರೆ ಚಿಕನಲ್ಲಿ ಸ್ವಲ್ಪ ಎಣ್ಣೆ ಅಂಶ ಇರುತ್ತೆ, ಅದಕ್ಕೋಸ್ಕರ. ನೋಡಿ, ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡು ಚಿಕನ್ನು ಫುಲ್ಲು ಕ್ಲೀನಾಗೆ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡ್ಕೊಂಡು ಹಾಕ್ಕೊಳ್ಳಿ, ಓಕೆನಾ. ನೋಡಿ, ಈ ಥರ ವಾಶ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಹಾಕ್ಕೊಂಡಾದ್ಮೇಲೆ ನೀವು ಅರಿಶಿನ ಹಾಕ್ಕೊಳ್ಳಿ. ನೀವು ಒಂದು ಕಾಲು ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ಳಿ. ಅರಿಶಿನ ಹಾಕ್ಕೊಂಡ್ರೆ, ಅರಿಶಿನ ಉಪ್ಪು ಹಾಕ್ಕೊಂಡ್ರೆ ಚೆನ್ನಾಗಿ ನೀರು ಬಿಟ್ಕೊಳುತ್ತೆ, ಚಿಕನೆಲ್ಲ ಚೆನ್ನಾಗಿ ಬೆಂದೋಗುತ್ತೆ. ಅದಕ್ಕೋಸ್ಕರ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 4-5 ವಿಸಿಲ್ ಹೊಡ್ಸ್ಕೊಳ್ಳಿ, ಓಕೆನಾ. ಇದು ಮೊಟ್ಟೆ ಕೋಳಿ ಆಗಿರೋದ್ರಿಂದ ಬೇಗ ಬೇಯೋದಿಲ್ಲ, ಅದಕ್ಕೋಸ್ಕರ 4-5 ವಿಸಿಲ್ ಹೊಡ್ಕೊಳ್ಳಿ, ಓಕೆನಾ. 4-5 ವಿಸಿಲ್ ಆದಮೇಲೆ ಅದು ವಿಸಿಲ್ ಬರಲಿ ಅಷ್ಟೊತ್ತಿಗೆ ನಾವು ಇದು ಫ್ರೈ ಮಾಡ್ಕೊಂಡಿದ್ವಲ್ಲ, ಇದು ಕೂಲಾಗಿದೆ, ಇದು ರುಬ್ಕೊಳ್ಳೋಣ, ಓಕೆನಾ. ಇವಾಗ ನೋಡಿ, ಅದನ್ನೆಲ್ಲ ಹಾಕ್ಬಿಟ್ಟು
ಇದು ಫ್ರೈ ಮಾಡೋದೆಲ್ಲ ಹಾಕಿ ನೀವು ಕಡಲೆ ಒಂದು ಕೈಯಲ್ಲಿ ಒಂದು ಸ್ವಲ್ಪ ಕಡಲೆ ಹಾಕ್ಕೊಳ್ಳಿ. ಆಮೇಲೆ ಧನಿಯಾ ಪೌಡ್ರು, ಚಿಲ್ಲಿ ಪೌಡರ್, ನೋಡಿ ಧನಿಯಾ ಪೌಡರ್, ಚಿಲ್ಲಿ ಪೌಡರ್ ಅಷ್ಟೇ, ಇನ್ನೇನು ಹಾಕಬೇಡಿ. ನಾನು ಎಷ್ಟು ಹಾಕಿದ್ದೀನಿ ನೀವು ಅಷ್ಟೇ ಹಾಕಿ ಮಾಡಿ. ಸಾಂಬಾರು ಮಾತ್ರ ತುಂಬ ಟೇಸ್ಟ್ ಇರುತ್ತೆ, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಬೇರೆ ಏನೂ ಯೂಸ್ ಮಾಡಬೇಡಿ. ನೋಡಿ ನೀರು ಹಾಕಿ ನಿಮಗೆ ತುಂಬ ನೀರು ಹಾಕಬೇಡಿ, ಅದು ರುಬ್ಬಕ್ಕೆ ಚೆನ್ನಾಗಿರಲ್ಲ. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ, ಓಕೆನಾ. ತುಂಬ ಸಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ತುಂಬ ಸಣ್ಣಗೆ ಪೇಸ್ಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಈ ಥರ ಸಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ, ಓಕೆನಾ. ತುಂಬ ಸಣ್ಣಗೆ ಪೇಸ್ಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ ಒಂದು 4-5 ವಿಸಿಲ್ ಆಗಿದೆ. ಅದು ವಿಸಿಲ್ಲು ಕೂಲ್ ಆಗಲಿ. ಅಷ್ಟೊತ್ತಿಗೆ ನಾವು ಮೊಟ್ಟೆ ಇದೆಯಲ್ಲ, ಮೊಟ್ಟೆ ಸೈಡಿಗೆ ಇಟ್ಕೊಂಡಿದ್ದೀನಲ್ಲ, ಅದನ್ನು ಫ್ರೈ ಮಾಡೋದು ತೋರಿಸ್ತೀನಿ, ಓಕೆನಾ. ನೋಡಿ ಇದಕ್ಕೆ ಆನಿಯನ್ ಸಣ್ಣಗೆ ಉತ್ತರಿಸ್ಕೊಳ್ಳಿ, ಟೊಮೊಟೊ ಉತ್ತರಿಸ್ಕೊಳ್ಳಿ, ಕೊತ್ತಂಬರಿ. ಇದನ್ನು ಮೊಟ್ಟೆನೆಲ್ಲ ಚೆನ್ನಾಗಿ ಸಣ್ಣಗೆ ಕುಯ್ಕೋಬೇಕು. ಅದು ಮೊಟ್ಟೆದು ಈರಿ ಮತ್ತು ಮೊಟ್ಟೆ ಗುದಿ ಎಲ್ಲ ಇರುತ್ತಲ್ಲ, ನಿಮ್ಗೆ ಗೊತ್ತಿದೆ ಅಂದ್ಕೊತೀನಿ. ಅದನ್ನೆಲ್ಲ ಸಣ್ಣಕ್ಕೆ ಚಾಕಲ್ಲಿ ಕುಯ್ಕೊಳ್ಳಿ. ನೋಡಿ ಇದು ಕಡಲೆಕಾಳು. ನೀವು ಕಡಲೆಕಾಳಾದರೂ ಹಾಕ್ಕೋಬೋದು, ಕಡಲೆಬೇಳೆನಾದರೂ ಹಾಕ್ಕೋಬೋದು. ನಾನು ಕಡಲೆಕಾಳು ಮಾರ್ನಿಂಗು ಬಿಸಿನೀರಲ್ಲಿ ಒಂದು ಸ್ವಲ್ಪ ನೆನೆಹಾಕ್ಬಿಟ್ಟು ಅದನ್ನೇ ಬಿಸಿನೀರಲ್ಲಿ ನೆನೆಹಾಕಿದ್ರೆ ಬೇಗ ಬೆಂದೋಗಿರುತ್ತೆ. ಅವಾಗ ನೀವು ಅದನ್ನು ಯೂಸ್ ಮಾಡ್ಕೋಬೋದು, ಓಕೆನಾ. ಇಲ್ಲಾಂದರೆ ನೈಟ್ ನೆನೆಹಾಕ್ಬೋದು. ನೋಡಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದನ್ನು ಕ್ಲೀನಾಗಿ ಉತ್ತರಿಸ್ಕೊಂಡು ಇಟ್ಕೊಳ್ಳಿ ಸೈಡಲ್ಲಿ. ಇವಾಗ ನಾನು ನಿಮಗೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ, ಓಕೆನಾ. ಈಸಿಯಾಗಿದೆ, ಇದು ತುಂಬ ಟೇಸ್ಟ್ ಇರುತ್ತೆ ಕಾಳು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಮೊಟ್ಟೆ ಎಲ್ಲ ಅದು ಸಾಂಬಾರಲ್ಲಿ ಹಾಕಿದ್ರೆ ಚೆನ್ನಾಗಿರೋದಿಲ್ಲ, ಅದಕ್ಕೋಸ್ಕರ ಇದನ್ನು ಸೈಡಾಗೆ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ ಆಯಲ್ ಹಾಕಿ ಒಂದು 2 ಸ್ಪೂನಷ್ಟು ಆಯಲ್ ಸಾಕು. ಇದು ಮೊಟ್ಟೆಯಲ್ಲಿ ಎಲ್ಲ ಇದಿರುತ್ತೆ, ಎಣ್ಣೆ ಅಂಶ ಇರೋದ್ರಿಂದ ನೀವು ಜಾಸ್ತಿ ಆಯಲ್ ಹಾಕಬೇಡಿ. ಸ್ವಲ್ಪ ಒಂದು 2 ಸ್ಪೂನಷ್ಟು ಹಾಕಿ. ಆಮೇಲೆ ಈರುಳ್ಳಿ ಹಾಕಿ. ಈರುಳ್ಳಿ ಫುಲ್ಲು ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ. 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫುಲ್ಲು ಫ್ರೈ ಮಾಡಿ. ಇನ್ನೇನು ಹಾಕಬೇಡಿ ಇದಕ್ಕೆ. ಇನ್ನೇನಾದರೂ ಹಾಕಿದ್ರೆ ಚೆನ್ನಾಗಿರಲ್ಲ, ಅದಕ್ಕೋಸ್ಕರ ನಾನು ಹೆಂಗೆ ಮಾಡ್ತಾಯಿದ್ದೀನಿ ಆ ಥರ ಮಾಡಿ, ಓಕೆನಾ. ನೀವು ಸಿಹಿ ಟೊಮೊಟೊ ತೊಗೊಳ್ಳಿ, ಹುಳಿ ಟೊಮೊಟೊ ಬೇಡ, ಚೆನ್ನಾಗಿರೋದಿಲ್ಲ. ನೋಡಿ ಈ ಥರ ಫ್ರೈ ಮಾಡ್ಕೊಳ್ಳಿ. ಫುಲ್ಲು ಸಣ್ಣಗೆ ಕುದಿಸ್ಕೋಬೇಕು, ಯಾಕೆಂದರೆ ಇದು ಕಾಳಾಗಿರೋದ್ರಿಂದ ಸಣ್ಣಗೆ ಕುದಿಸಿದ್ರೆ ನಾವು ಇದು ರುಬ್ಬೋ ಅವಶ್ಯಕತೆ ಇಲ್ವಲ್ಲ, ಅದಕ್ಕೋಸ್ಕರ ಸಣ್ಣಕ್ಕೆ ಉತ್ತರಿಸ್ಕೊಳ್ಳಿ. ಆಮೇಲೆ ಅರಿಶಿನ ಹಾಕಿ ಉಪ್ಪು ಹಾಕಿ ಫುಲ್ಲು ಟೊಮೊಟೊ ಈರುಳ್ಳಿ ಎಲ್ಲ ಫುಲ್ಲು ಪೇಸ್ಟ್ ಥರ ಆಗಲಿ. ನೋಡಿ ಸಾಲ್ಟು ಅರಿಶಿನ ಹಾಕಿದ್ರೆ ತುಂಬ ಪೇಸ್ಟ್ ಆಗುತ್ತೆ, ಇದಾಗುತ್ತೆ, ಅದಕ್ಕೋಸ್ಕರ ಬೆಂದೋಗುತ್ತೆ. ಅದಕ್ಕೋಸ್ಕರ ನೀವು ಯಾವಾಗೂ ಸಾಲ್ಟು ಅರಿಶಿನ ಯಾವಾಗಲೂ ಯೂಸ್ ಮಾಡಲಿ, ಚೆನ್ನಾಗಿರುತ್ತೆ ಯೂಸ್ ಮಾಡಿದ್ರೆ. ನೋಡಿ ಆಮೇಲೆ ಕಡಲೆಕಾಳು ತೊಳ್ಕೊಂಡು ಅದನ್ನ ಹಾಕಿ, ಓಕೆನಾ. ನೀವು ನೋಡಿ ನಾನು ಸ್ವಲ್ಪ ಮಾಡ್ಕೊತಾ ಇದ್ದೀನಿ, ಅದಕ್ಕೆ ಕಡಲೆಕಾಳು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನೀವು ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಬೋದು. ನೋಡಿ ಕಡಲೆಕಾಳು ಫುಲ್ಲು ಎಣ್ಣೆಲಿ ಫುಲ್ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡಾದ್ಮೇಲೆ ಧನಿಯಾ ಪೌಡ್ರು, ಸ್ವಲ್ಪ ಚಿಲ್ಲಿ ಪೌಡರ್. ನಾನು ಯಾವಾಗಲೂ ಇದೇ ಯೂಸ್ ಮಾಡೋದು. ನಂದು ಧನಿಯಾ ಪೌಡ್ರ್ ಅಮ್ಮ ಮಾಡಿಕೊಟ್ಟಿರೋದು ಚೆನ್ನಾಗಿರುತ್ತೆ. ನಾನು ಎಲ್ಲದಕ್ಕೂ ಮಸಾಲೆ ಸಾಂಬಾರಿಗೆಲ್ಲ ಇದೇ ಯೂಸ್ ಮಾಡೋದು. ಬೇಳೆ ಸಾಂಬಾರಿಗೆ, ಮಸಾಲೆ ಸಾಂಬಾರಿಗೆ ಎಲ್ಲದಕ್ಕೂ ಇದೇ ಯೂಸ್ ಮಾಡೋದು. ನೋಡಿ ಅದೆಲ್ಲ ಫ್ರೈ ಆದಮೇಲೆ ನೀವು ಇದು ಮೊಟ್ಟೆ ಎಲ್ಲ ತೊಳ್ಕೊಂಡಿದ್ರಲ್ಲ, ಕಟ್ ಮಾಡಿ ಕ್ಲೀನಾಗಿ ವಾಶ್ ಮಾಡಿ ಅದನ್ನು ಕುಕ್ಕರಲ್ಲಿ ಹಾಕಿ. ಇದನ್ನು ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಇದು ಮಸಾಲೆ ಎಲ್ಲ ಹಿಡಿಯೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಒಂದು 2 ಮಿನಿಟ್ಸ್ ಆದರೂ ಫ್ರೈ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಫ್ರೈ ಮಾಡ್ಕೊಂಡಾದ್ಮೇಲೆ ನಾವು ನೀರು ಹಾಕೋಣ. ನೀವು ನೋಡ್ಕೊಳ್ಳಿ, ಸ್ವಲ್ಪ ಹಾಕಬೇಕು, ಜಾಸ್ತಿ ಹಾಕ್ಬಾರ್ದು. ಯಾಕಂದರೆ ಕಡಲೆಕಾಳು ಹಾಕಿರೋದ್ರಿಂದ ಅದಕ್ಕೆ ನೀರು ಬೇಕು, ಅದಕ್ಕೋಸ್ಕರ ನಾವು ಸ್ವಲ್ಪ ಹಾಕೋಬೇಕು. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ನಿಮಗೆ ಬೇಕು ಅಂದರೆ ನೋಡ್ಕೊಳ್ಳಿ, ಸಾಲ್ಟ್ ಏನಾರ ಕಮ್ಮಿ ಇದ್ದರೆ ಸಾಲ್ಟ್ ಹಾಕ್ಕೊಂಡು ಅದನ್ನೊಂದು 2 ವಿಸಿಲ್ ಕೂಗಿಸಿ, ಓಕೆನಾ. ಅದಾಯಿತು, ಅದು ಸಪ್ರೇಟ್ ಸೈಡಲ್ಲಿ ಇಟ್ಟಿದ್ದೀನಿ. ಇವಾಗ ನಾವು 4 ವಿಸಿಲ್ 5 ವಿಸಿಲ್ ಕೂಗ್ಸೋಕೆ ಇಟ್ಟಿದ್ವಲ್ಲ, ಇದು ಚಿಕನ್ನು ಮೊಟ್ಟೆ ಕೋಳಿ, ಇದು ನೋಡಿ ಬೆಂದಿದೆಯಾ ಅಂತ ನೋಡಿ. ಇಲ್ಲಾಂದರೆ ಮತ್ತೆ ಒಂದು 2 ವಿಸಿಲ್ ಕೂಗಿಸ್ಬೋದು. ನೋಡ್ಕೊಂಡು ನೀವು ವಿಸಿಲ್ ಹಾಕ್ಸಿ, ಓಕೆನಾ. ನೋಡಿ ಅದು ವಿಸಿಲೆಲ್ಲ ಆಗಿದೆ. ಅದರೊಳಗೆ ನಾನು ಮಸಾಲೆ ಹಾಕ್ತಾಯಿದ್ದೀನಿ ರುಬ್ಬಿರೋದು. ನೀವು ಮತ್ತೆ ಒಗ್ಗರಣೆ ಅವಶ್ಯಕತೆ ಇಲ್ಲ, ಒಗ್ಗರಣೆ ಹಾಕೋದು. ನಾವು ಫಸ್ಟೇ ಆಯಿಲ್ ಹಾಕಿ ನಾವು ಚಿಕನ್ ಹಾಕಿರ್ತೀವಲ್ಲ, ಅದಕ್ಕೆ ಅದು ಅವಶ್ಯಕತೆ ಇಲ್ಲ. ನೋಡಿ ಇವಾಗ ಕ್ಲೀನಾಗಿ ನಾವು ಮಸಾಲೆ ಹಾಕಿ ಫುಲ್ಲು ಮಿಕ್ಸ್ ಮಾಡೋಣ. ನೋಡಿ ಕ್ಲೀನಾಗಿ ಮಿಕ್ಸ್ ಮಾಡಿ ಚೆನ್ನಾಗೆ ಎಣ್ಣೆಲಿ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ. ನೀವು ನೋಡಿ ಕ್ವಾಂಟಿಟಿ ನೋಡಿ ನೀವು ನೀರು ಹಾಕಿ. ನಿಮಗೆ ಗೊಜ್ಜು ಥರ ಬೇಕು ಅಂದರೆ ಕಮ್ಮಿ ಹಾಕ್ಕೊಳ್ಳಿ. ನನಗೆ ಸಾಂಬಾರು ಥರ ಬೇಕು, ಅದಕ್ಕೋಸ್ಕರ ನೀರು ಹಾಕಿ ಎಲ್ಲ ಹಾಕಿ ಇಟ್ಟಿದ್ದೀನಿ. ಅದು ಕುದಿ ಬರಲಿ, ಅಷ್ಟೊತ್ತಿಗೆ ನಾನು ಪಾತ್ರೆ ವಾಶ್ ಮಾಡ್ಕೊಳ್ಳೋಣ ಅಂತ ಪಾತ್ರೆ ವಾಶ್ ಮಾಡ್ತಾಯಿದ್ದೀನಿ. ಸುಮ್ಮನೆ ಅವಾಗಿಂದ ವಾಶ್ ಮಾಡಿಕೊಂಡ್ರೆ ನಮಗೂ ಟೈಮ್ ಸೇವ್ ಆಗುತ್ತೆ. ಆಮೇಲೆ ತುಂಬ ಪಾತ್ರೆ ಆದರೆ ಅಯ್ಯೋ ತೊಳೆಯೋದು ಹೆಂಗೆ ಅಂದ್ಕೊತೀವಿ. ಅದಕ್ಕೋಸ್ಕರ ನಾನು ಅದು ಕುದಿ ಬರ್ತಾ ಇರಲಿ, ಅಷ್ಟೊತ್ತಿಗೆ ನಾನು ಪಾತ್ರೆ ವಾಶ್ ಮಾಡೋಣ ಅಂತ ಒಂದು 4 ಇತ್ತು. ಎಲ್ಲ ಇವಾಗ ರುಬ್ಬಿದ್ವಲ್ಲ ಅದ್ರದ್ದು ಮತ್ತು ಕಾಳಿಂದು ಅದು ಇದು ಅಂತ ಪಾತ್ರೆ ಇತ್ತು, ಎಲ್ಲ ವಾಶ್ ಮಾಡ್ಕೊತಾ ಇದ್ದೀನಿ. ನೀವು ಇದೇ ಥರ ಮಾಡಿ, ಈಸಿ ಆಗುತ್ತೆ. ಅದಕ್ಕೋಸ್ಕರ ನಾನು ಅವಾಗಿಂದ ಅವಾಗೆ ತೊಳ್ಕೊಂಬಿಡ್ತೀನಿ ಪಾತ್ರೆ.
ನೋಡಿ ಎಲ್ಲ ವಾಶ್ ಆಯಿತು. ವಾಶ್ ಮಾಡಿದ್ದೀನಿ. ಇವಾಗ ಕುದಿ ಬರ್ತಾ ಇದೆ ನೋಡಿ. ಸಾಂಬಾರು ಈ ಥರ ಕುದಿ ಬರಬೇಕು. ಕುದಿ ಬಂದಮೇಲೆ ನೀವು ಕುಕ್ಕರ್ ಕ್ಲೋಸ್ ಮಾಡಬೇಕು. ಆವಾಗ ನಮಗೆ ಸಾಲ್ಟು ಕಮ್ಮಿ ಇದೆಯಾ ಜಾಸ್ತಿ ಇದೆಯಾ ನೋಡ್ಕೊಂಡು ಹಾಕೋಬೋದು. ಅದಕ್ಕೋಸ್ಕರ ನೋಡಿ ಇವಾಗ ಕೊತ್ತಂಬರಿ ಹಾಕ್ಕೊಳ್ಳಿ, ಮೇಲುಗಡೆ ಉತ್ತರಿಸಿ ಹಾಕಿ. ಆಮೇಲೆ ಕಸ್ತೂರಿ ಮೇಥಿ, ನೀವು ಕಸ್ತೂರಿ ಮೇಥಿ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು, ಬರೀ ಕೊತ್ತಂಬರಿನೇ ಹಾಕ್ಬೋದು. ನಾನು ಇದ್ದರೆ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹಾಕಿದ್ದೀನಿ ನೋಡಿ. ಎರಡನ್ನೂ ಮಿಕ್ಸ್ ಮಾಡಿ ಕಸ್ತೂರಿ ಮೇಥಿ ಮತ್ತು ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿ ನೋಡಿ. ಒಂದು ಸ್ವಲ್ಪ ಉಪ್ಪು ಖಾರ ಎಲ್ಲ ನೋಡಿಬಿಟ್ಟು ನೀವು ಕ್ಲೋಸ್ ಮಾಡ್ಬೋದು. ಯಾಕೆಂದರೆ ಅದೊಂದು 4 ವಿಸಿಲ್ ಬಂದಿದೆ, ಇದೊಂದು 2 ವಿಸಿಲ್ ಕೂಗಿಸ್ಬೇಕು. ಇದು ಮೊಟ್ಟೆ ಕೋಳಿ ಆಗಿರೋದ್ರಿಂದ ಚೆನ್ನಾಗೇ ಬೇಯೋದಿಲ್ಲ. ಅದಕ್ಕೋಸ್ಕರ ನಾವು ಅದೊಂದು 4-5 ಇದೊಂದು 2 ವಿಸಿಲ್ ಕೂಗಿಸಿದ್ರೆ ಚೆನ್ನಾಗಿರುತ್ತೆ. ಸರಿ ಎಲ್ಲ ಆಯ್ತು. ಇವಾಗ ನಾನು ಇದಕ್ಕೆ ಬೇಕಲ್ಲ ಅಂದ್ಬಿಟ್ಟು ಸೌತೆಕಾಯಿನ ಪೀಲ್ ಮಾಡಿ ಕುಯ್ಕೊತಾ ಇದ್ದೆ ನೋಡಿ. ಈ ಥರ ಪೀಲ್ ಮಾಡಿ ಕುಯ್ಕೊತೀವಿ, ಚೆನ್ನಾಗಿರುತ್ತೆ. ಸೌತೆಕಾಯಿ ಈರುಳ್ಳಿ ಇದ್ರೇ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಅದು ಸೌತೆಕಾಯಿ ಕೂಲಲ್ವಾ, ಇದು ಚಿಕನ್ ಅಲ್ವಾ, ಅದಕ್ಕೋಸ್ಕರ ಸೌತೆಕಾಯಿ ಎಲ್ಲ ಮತ್ತು ಇದು ಮಾಡಿ ಕುಯ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ. ನನ್ನ ಮಕ್ಳಿಗೆ ಜಾಸ್ತಿ ಇಷ್ಟ, ಅದಕ್ಕೆ ನಾನು ಜಾಸ್ತಿ ಸೌತೆಕಾಯಿ ಕುಯ್ಕೊಂಡಿದ್ದೀನಿ. ಓಕೆ ಆಯ್ತು, ಎಲ್ಲ ಆಯಿತು. ಅದಕ್ಕೆ ನನ್ನ ಮಕ್ಕಳು ಏನು ಮಾಡ್ತಿದ್ದಾರೆ ಅಂತ ನೋಡ್ತಾ ಇದ್ದೆ. ಅವರು ಡ್ರಾಯಿಂಗ್ ಮಾಡ್ತಾಯಿದ್ರು ಟಿ ವಿ ನೋಡ್ಕೊಂಡು. ಇವತ್ತು ವೆಡ್ನಸ್ಡೇ ಅವರಿಗೆ ಹಾಲಿಡೇ ಇತ್ತು, ಏನೋ ಸ್ಕೂಲಲ್ಲಿ ರಜಾ ಅಂದ್ಬಿಟ್ಟು ಕೊಟ್ಟಿದ್ದರು. ಅದಕ್ಕೋಸ್ಕರ ಅವರಿಬ್ಬರು ಡ್ರಾಯಿಂಗ್ ಮಾಡ್ತಾಯಿದ್ರು ಟಿ ವಿಲಿ ನೋಡ್ಕೊಂಡು. ನಾನು ಅದಕ್ಕೇ ಸರಿ ಅಡುಗೆ ಎಲ್ಲ ಆಯ್ತಲ್ಲ ಅಂದ್ಬಿಟ್ಟು ಅವ್ರು ಏನು ಮಾಡ್ತಾಯಿದ್ರು ನೋಡೋಕ್ಕೆ ಬಂದೆ. ಆವಾಗ ನಿಮಗೂ ವೀಡಿಯೋದಲ್ಲಿ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಅವನು ಬೇರೆ ಡ್ರಾಯಿಂಗು, ಇವಳು ಬೇರೆ ಡ್ರಾಯಿಂಗು ಟಿ ವಿಲಿ ನೋಡ್ಕೊಂಡು ಮಾಡ್ತಾ ಇದ್ದಾರೆ. ಇಬ್ಬರು ಶೇರ್ ಮಾಡ್ಕೊಂಡು ನೋಡ್ತಾರೆ. ಅವ್ನು ಸ್ಕಿಪ್ ಮಾಡಿಬಿಟ್ಟು ಅವಳು ನೋಡ್ತಾಳೆ, ಅವನು ಸ್ಕಿಪ್ ಮಾಡಿಬಿಟ್ಟು ಇವಳು ನೋಡ್ತಾಳೆ. ವೀಡಿಯೋ ನೋಡಿಬಿಟ್ಟು ಇಬ್ಬರು ಡ್ರಾಯಿಂಗ್ ಮಾಡ್ತಾಯಿದ್ರು ನೋಡಿ. ಟಿ ವಿಲಿ ನೋಡ್ಕೊಂಡು ಡ್ರಾಯಿಂಗ್ ಮಾಡ್ತಾ ಇದ್ದಾರೆ. ಏನಾದರೂ ಆ್ಯಕ್ಟಿವಿಟಿ ಇರಬೇಕು, ಸುಮ್ಮನೆ ಟಿ ವಿ ನೋಡ್ತಾ ಇದ್ದರೆ ಬೇಜಾರಾಗುತ್ತೆ. ಕ್ರಾಫ್ಟು, ಡ್ರಾಯಿಂಗು, ಇಲ್ಲಾಂದರೆ ಜನರಲ್ ನಾಲೆಜ್ ಈ ಥರದ್ದೆಲ್ಲ ಟಿ ವಿಲಿ ನೋಡ್ತಾ ಇದ್ದರೆ ಅವರಿಗೂ ಮೆಮೊರಿ ಇದಾಗುತ್ತೆ. ಅದಕ್ಕೋಸ್ಕರ ಎಲ್ಲ ಆಯಿತು, ಅಡುಗೆ ಎಲ್ಲ ಆಯಿತು. ನಾನು ಸರಿ ಊಟ ಎಲ್ಲ ಬಡಿಸೋಣ ಅಂದ್ಬಿಟ್ಟು ತಗೊಬಂದಿದ್ದೀನಿ ನೋಡಿ. ಎಲ್ಲ ಸರಿ ಅಂದ್ಬಿಟ್ಟು ಎಲ್ಲ ಇಟ್ಟಿದೆ ನೋಡಿ. ಸಾಂಬಾರಾಗಿದೆ ನೋಡಿ, ಚೆನ್ನಾಗಿ ಬಂದಿರುತ್ತೆ ಫ್ಲೇವರ್. ನೀವು ಒಂದು ಸಲ ಟೇಸ್ಟ್ ಮಾಡಿ ನೀವೇ ಅಂತೀರ. ಚೆನ್ನಾಗಿದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ಹೇಳಿ ಚೆನ್ನಾಗಿದೆ ಅಂತ ನೋಡಿ. ನಾನು ಸಾಂಬಾರು, ಮುದ್ದೆ, ಅನ್ನ, ಕಾಳು ಎಲ್ಲ ಮಾಡಿದ್ದೀನಿ. ನೀವೆಲ್ಲ ಹೆಂಗೆ ಮಾಡ್ತೀರಾ ಅಂತ ಹೇಳಿ. ನಾವು ಅಮ್ಮ ಮನೇಲೆಲ್ಲ ಇದೇ ಥರ ಮಾಡೋದು. ಮೊಟ್ಟೆ ಕೋಳಿ ಸಾಂಬಾರು, ನಾಟಿ ಕೋಳಿ ಸಾಂಬಾರು ಎಲ್ಲ ಇದೇ ಥರ ಮಾಡೋದು. ಕಾಳು, ಅನ್ನ, ಮುದ್ದೆ, ಸಾಂಬಾರು ನಾವು ಇಷ್ಟೇ ಜಾಸ್ತಿ ಮಾಡೋದು. ಗೀ ರೈಸು, ಚಪಾತಿ ಎಲ್ಲ ಜಾಸ್ತಿ ಏನು ಇಷ್ಟ ಆಗೋದಿಲ್ಲ. ಮುದ್ದೆ, ಅನ್ನ, ಸಾಂಬಾರು ಇದ್ರೇ ಚೆಂದ ಅಡುಗೆ ನೋಡಿ. ಎಷ್ಟು ಚೆನ್ನಾಗಿದೆ. ನೀವು ಈ ಥರ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ನೋಡಿ. ಸಾಂಬಾರು ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ಕಾಳು ಸಾಂಬಾರು, ಬಿಸಿ ಬಿಸಿ ಮುದ್ದೆ ಮಾಡಿದ್ದೆ. ಮಾಡಿಬಿಟ್ಟು ಊಟ ಮಾಡೋಣ ಅಂದ್ಬಿಟ್ಟು ಮಕ್ಕಳನ್ನೆಲ್ಲ ಕೂರಿಸಿದ್ದೆ. ಹಸ್ಬೆಂಡ್ ಬರೋದು ಲೇಟು ಅಂದರು. ಸರಿ ನಾವು ಊಟ ಮಾಡೋಣ ಅಂದ್ಬಿಟ್ಟು ಊಟ ಇಕ್ಕೊತಾ ಇದ್ದೆ. ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ.